ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಮ್ಮು ವ್ಲಾಗ್. ಇವತ್ತು ನಾನು ಚಪ್ರದ ಅವರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋಂಥದ್ದು ಈರುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಎರಡು ಮೂರು ಎಸಳು ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಎಳ್ಳು, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನದ ಪುಡಿ. ಮೊದಲಿಗೆ ಬಾಣಲಿ ಇಟ್ಟು ಸ್ವಲ್ಪ ಅದರಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ನಾನಿನ್ನು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ಕೆಂಪುದಾದಮೇಲೆ ಈರುಳ್ಳಿ ಮತ್ತು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು 3 ಹಾಕಿದ್ದೀನಿ. ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಬಿಡಬೇಕು. ಕಟ್ ಮಾಡಿರೋ ಚಪ್ರದ ಅವರೆಕಾಯಿ ಹಾಕಿ ಲಿಡ್ ಕ್ಲೋಸ್ ಮಾಡಿಡಿ ಸ್ವಲ್ಪ ಹೊತ್ತೀಗ. ಒಂದು 5 ನಿಮಿಷ ಹೀಗೆ ಇರಲಿ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ, ಅದು ಬೇಯಲಿ ಅಂತ, ತರಕಾರಿ ಬೇಯಲಿ ಅಂತ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ 3 ಹಾಕಿದ್ದೀನಿ. ತರಕಾರಿ ಬೇಯೋಷ್ಟೊತ್ತಿಗೆ ಕಡಲೆಕಾಯಿ ಬೀಜ ರೋಸ್ಟಾಗಿ ಹುರ್ಕೊತೀನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಡಲೆಕಾಯಿ ಬೀಜ ರೋಸ್ಟ್ ಆಗಬೇಕು. ಆಗಿದೆ, ಕಡಲೆಕಾಯಿ ಬೀಜ ಈಗ ರೋಸ್ಟ್ ಆಗಿದೆ. ಇದರಲ್ಲೇ ಸ್ವಲ್ಪ ಎಳ್ಳು ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ. ಅದೇ ಬಿಸಿ ಕಡಲೆಕಾಯಿ ಬೀಜ, ಎಳ್ಳು ಬಿಸಿ ಆಗುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತು ಎಳ್ಳು ಕಡಲೆಕಾಯಿ ಬೀಜ ಪುಡಿ ಮಾಡ್ಕೊಂಡಿರೋದನ್ನ ಅದರೊಳಗೆ ಹಾಕ್ತಾಯಿದ್ದೀನಿ. ನನಗೆ ಬೇಕಾಗಿರೋ ತರಕಾರಿಗೆ ಇಷ್ಟೇ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಮತ್ತು ಎಳ್ಳು ಪುಡಿ ಮಾಡಬೇಕಾದ್ರೆ ಹಾಕೋಬೋದು, ಎಳ್ಳು ತರಕಾರಿ ಹಾಕಬೇಕಾದ್ರೂ ಹಾಕ್ಕೋಬೋದು. ಕಾಯಿ ತುರಿ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿ, ನನಗೆ ಸ್ವಲ್ಪ ಗ್ರೇವಿ ಆಗಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ನಿಮಗೆ ಇದೇ ಥರ ಇರಲಿ ಅಂದರೆ ರೋಸ್ಟ್ ಆಗಬೇಕಂದ್ರೆ ನೀವು ರೋಸ್ಟಾಗಿ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಕಲಸಿ, ನಿಮ್ಗೆ ಎಷ್ಟು ಉಪ್ಪು ಖಾರ ನೋಡಿಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಿ. 2 ನಿಮಿಷ ಹೀಗೆ ಬೇಯಕ್ಕೆ ಬಿಡಿ. ಈಗ ರೆಡಿ ಇದೆ. ಚಪಾತಿ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಬೋದು, ರೈಸ್ ಜೊತೆ ಬೇಕಾದರೂ ಕಲಿಸ್ಕೊತೀನಿ.